ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ಟೈಮು ನನ್ನ ಡಿಶ್ ವಾಷರ್ಗೆ ಯಾವ ರೀತಿ ಪಾತ್ರೆಗಳನ್ನ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಯಾವ ರೀತಿ ಕ್ಲೀನಾಗಿದೆ ಹೇಳ್ಕೊಟ್ಟಿದ್ದೆ. ಈಗ ನಾನು ಡಿಶ್ ವಾಷರ್ ಬಗ್ಗೆ ಹೇಳ್ತೀನಿ. ನಂದು ಬಾಷ್ ಡಿಶ್ ವಾಷರ್. ಇದಕ್ಕೆ 2 ರ್ಯಾಕ್ ಇರುತ್ತೆ, ಮೇಲ್ಗಡೆ ಒಂದು ಕೆಳಗಡೆ ಒಂದು. ನೋಡಿ ಇದನ್ನು ಇಲ್ಲಿ ಮೇಲ್ಗಡೆದ್ರಲ್ಲಿ ಪ್ಲೇಟ್ಸ್ಗಳು, ಸಣ್ಣ ಸಣ್ಣ ಪಾತ್ರೆಗಳು ಇದು ಮಾಡೋದಕ್ಕೆ. ಯಾಕೆಂದರೆ ಹೈಟ್ ಕಮ್ಮಿ ಇರುತ್ತೆ ಟಾಪ್ ಇದಕ್ಕೆ, ಹಾಗಾಗಿ ಇದು ಬೇಕಂದರೆ ಫ್ಲ್ಯಾಟ್ ಮಾಡಿಕೊಂಡು ಪ್ಲೇಟ್ಸ್ಗಳನ್ನ ಇಟ್ಕೊಳ್ದಲೇ ಇದ್ದರೆ ಲೋಟಗಳು ಇಟ್ಕೊಬೋದು. ಇದು ಕಟ್ಲೇರಿ, ಚಮಚಗಳು, ಸೌಟ್ಗಳು ಅದನ್ನೆಲ್ಲ ಜೋಡಿಸ್ಕೊಳ್ಳೋಕ್ಕೆ. ಇಲ್ಲೆಲ್ಲ ಸಣ್ಣ ಸಣ್ಣ ಪಾತ್ರೆಗಳನ್ನ, ಲೋಟಗಳನ್ನ ಜೋಡಿಸ್ಕೋಬೋದು. ಕೆಳಗಡೆ ರ್ಯಾಕಲ್ಲಿ ದೊಡ್ಡ ದೊಡ್ಡ ಪ್ಲೇಟ್ಸ್ಗಳು, ತಟ್ಟೆಗಳು ಮತ್ತು ಪಾತ್ರೆಗಳಿರ್ತಾವಲ್ಲ, ಬಾಣಲಿ ಅಂತೆ ದೊಡ್ಡ ದೊಡ್ಡದು, ಕಡಾಯಿಗಳಿರ್ತವೆ ಮತ್ತು ಕುಕ್ಕರ್ ಇರುತ್ತೆ ದೊಡ್ಡದು, ಆ ಥರ ಜೋಡಿಸ್ಕೊಳ್ಳೋಕ್ಕೆ. ಬೇಕಾದ್ರೆ ಇದನ್ನು ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅದನ್ನು ಫ್ಲ್ಯಾಟ್ ಮಾಡಿಕೊಂಡು ನೀವು ನೀಟಾಗಿ ಫ್ಲ್ಯಾಟ್ ಪಾತ್ರೆಗಳನ್ನ ಇಡ್ಬೋದು. ಬೇಡ ಪ್ಲೇಟ್ಸ್ಗಳು ಜೋಡಿಸ್ಕೋತೀನಿ ಅಂತಂದರೂ ಈ ಥರ ಮಾಡಿಕೊಂಡು ನೀಟಾಗಿ ಪ್ಲೇಟ್ಸ್ಗಳನ್ನ ಒಂದೊಂದು ಒನ್ ಬೈ ಒನ್ ಜೋಡಿಸ್ಕೋಬೋದು. ನೋಡಿ ಹಿಂದೆಗಡೆ ಒಂದು ಕೊಟ್ಟಿರ್ತಾರೆ, ಎರಡೂ ಫ್ಲ್ಯಾಟ್ ಮಾಡ್ಕೊಂಡು ಜೋಡಿಸ್ಕೋಬೋದು. ಈ ಥರ 2 ರ್ಯಾಕ್ ಕೊಟ್ಟಿರ್ತಾರೆ. ಓಕೆ, ಇದು ರೆಕ್ಕೆಗಳು. ನೀರು ಅದರಿಂದ ಪಾಸಾಗಿ ತಿರುಗಿ ಪಾತ್ರೆಗಳಿಗೆ ಬಡಿಯುತ್ತೆ ಚೆನ್ನಾಗಿ, ಹಾಟ್ ವಾಟರ್. ನೋಡಿ ಇದು ಯಾವ ಥರ ಅಂದರೆ ಸಣ್ಣ ಸಣ್ಣ ಹೋಲ್ಗಳಿರುತ್ತೆ ನೋಡಿ ಆ ರೆಕ್ಕೆಯಲ್ಲಿ. ಆ ಹೋಲಿಂದ ನೀರು ಪಾಸಾಗುತ್ತೆ, ನೀರು ಮತ್ತು ಡಿಟರ್ಜೆಂಟ್ ಅವೆಲ್ಲ ಇದಾಗಿ ಕ್ಲೀನಾಗುತ್ತೆ, ಫೋರ್ಸ್ಫುಲಿ ಬರುತ್ತೆ. ತುಂಬ ಫಾಸ್ಟಾಗಿ ತಿರುಗಿ ಫೋರ್ಸ್ಫುಲಿ ಬಂದು ಅದು ಕ್ಲೀನಾಗುತ್ತೆ. ಈ ಥರ ಸಣ್ಣ ಸಣ್ಣ ಹೋಲ್ ಇರುತ್ತೆ. ಅದ್ರ ಕೆಳಗಡೆ ಅಲ್ಲಿ ಡ್ರೈನೇಜ್ ನೋಡ್ತಿದ್ದೀರ ನೋಡಿ, ನೀರೆಲ್ಲ ಹೋಗ್ಲಿಕ್ಕೆ, ಅದು ಸೋಪ್ ವಾಟರು ನೀರೆಲ್ಲ ಹೋಗ್ಲಿಕ್ಕೆ ಅಂತ ಡ್ರೈನೇಜ್ ಅದು. ಇಲ್ಲಿ ಸಾಲ್ಟ್ ಹಾಕಲಿಕ್ಕೆ ಅಂತ ಸಾಲ್ಟ್ ಒಂದು ಸಾಕೆಟ್ ಕೊಟ್ಟಿರ್ತಾರೆ. ಅದು ಹಾರ್ಡ್ ವಾಟರ್ ಇರುತ್ತಲ್ಲ, ನೀರೇನಾದರೂ ಹಾರ್ಡ್ ವಾಟರ್ ಇದ್ದರೆ ಅದು ಸಾಫನ್ ಮಾಡಿ ಸ್ಪಾಟ್ಲೆಸ್ ಕ್ಲೀನ್ ಕೊಡುತ್ತೆ. ಓಕೆ, ಇದು ಡಿಶ್ ವಾಷರ್ ಟ್ಯಾಬ್ಲೆಟ್ ಹಾಕುವಂಥ ಸಾಕೆಟು. ಇಲ್ಲಿ ಬಟನ್ ಪ್ರೆಸ್ ಮಾಡಿ ಇದನ್ನು ಕ್ಲೋಸ್ ಮಾಡಬೇಕು. ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ, ಇಟ್ಕೊಂಡು ನೋಡಿ ಟಕ್ ಅಂತ ಸೌಂಡ್ ಬರುತ್ತೆ, ಕ್ಲೋಸ್ ಆಗುತ್ತೆ. ಈಗ ಈ ಕಡೆದು ರಿನ್ ಸೈಡ್ ಹಾಕಲಿಕ್ಕೆ ನಾನು ಇದು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ, ಯಾವ ರೀತಿ ರಿನ್ ಸೈಡ್ ಹಾಕೋದು ಮತ್ತು ಟ್ಯಾಬ್ಲೆಟ್ ಹಾಕೋದು ಯಾವ ರೀತಿ ಅಂತ. ಈ ಥರ ಕ್ಲೋಸ್ ಮಾಡೋದು. ಈಗ ಇದ್ರ ಬಗ್ಗೆ ಬರೋಣ. ಇಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ, ಇಕೋ ಅಂತ. ಕೆಳಗಡೆ ಟೆಂಪ್ರೇಚರ್ಸ್ಗಳಿರುತ್ತೆ, ಆ ಟೆಂಪ್ರೇಚರ್ಸಲ್ಲಿ ಕ್ಲೀನ್ ಆಗುತ್ತೆ. ಆಟೋ ತೊಗೊಂಡ್ರೆ 42, 65, ಇಂಟೆನ್ಸಿವ್ ಕಡೆ ಇದ್ದರೆ 70, ಇಂಟೆನ್ಸಿವಲ್ಲಿ ಜಾಸ್ತಿ ಆಯಿಲಿ ಇದ್ದರೆ 70 ಡಿಗ್ರಿ ಸೆಂಟಿಗ್ರೇಡಲ್ಲಿ. ಮತ್ತು ಲೋಡ್ ಮಾಡೋದು ಯಾವ ರೀತಿ, ಮಿನಿಮಮ್ ಲೋಡ್ ಇದ್ದರೆ, ಮಿಕ್ಸ್ಡ್ ಲೋಡ್ ಇದ್ದರೆ, ಪ್ರೀ ರಿನ್ಸ್ ಮಾಡುತ್ತೆ. ಏನಾರು ತುಂಬ ಒಣಗಿದ್ರೆ ಪಾತ್ರೆಗಳನ್ನ ಫೇವ್ರೇಟ್ ಇದ್ರೆ ಅದು ಹಾಕ್ಕೋಬೋದು, ಗ್ಲಾಸ್ ಅಂತ. ಈ ಕಡೆ ರಿಮೋಟಿಂದನೂ ಆಪ್ರೇಟ್ ಮಾಡ್ಬೋದು ನೀವು. ಎಕ್ಸ್ಟ್ರಾ ಡ್ರೈ ಮಾಡಬೇಕು ಅಂದರೆ ಡ್ರೈ ಮಾಡ್ಬೋದು. ಇಂಟೆನ್ಸಿವ್ ಝೋನ್ಗೆ ಹಾಕ್ಕೋಬೋದು, ತುಂಬ ಇದಿದೆ ಅಂತ. ಆಫ್ ಲೋಡ್ ಇರೋ ಆಫ್ ಲೋಡು, ಮತ್ತು ಸ್ಪೀಡ್ ಪರ್ಫೆಕ್ಟ್ ಫಾಸ್ಟಾಗಿ ಮಾಡಬೇಕು ಅಂದರೆ ಅದು ಬಟನ್ ಪ್ರೆಸ್ ಮಾಡ್ಕೋಬೋದು. ಲಾಸ್ಟಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ನಾನು ಬಾಷ್ ಇದಿದೆ ನೋಡಿ. ಈ ಥರ ಪಾತ್ರೆಗಳೆಲ್ಲ ಉಲ್ಟಾ ಮಾಡಿ ಜೋಡಿಸ್ಬೇಕು. ಹೇಳಿದ ಅದು ನೀರು ಫೋರ್ಸಾಗಿ ಬರೋದ್ರೆ ಉಲ್ಟಾ, ಬಿಸಿ ನೀರು ಇರೋದ್ರಿಂದ ಕ್ಲೀನ್ ಆಗಲಿಕ್ಕೆ ಈ ಥರ ಉಲ್ಟಾ ಮಾಡಿ ಎಲ್ಲ ಪಾತ್ರೆಗಳನ್ನ. ಮತ್ತು ಕಟ್ಲೆರಿ ನೋಡಿ ಆ ಥರ ಜೋಡಿಸ್ಕೊಳ್ಳೋದು, ಸ್ಪೂನುಗಳು ಅದನ್ನೆಲ್ಲ ಆ ರೀತಿ ಜೋಡಿಸ್ಕೊತೀವಿ. ಈ ಥರ ಉಲ್ಟಾ ಪ್ಲೇಟ್ಸ್ಗಳನ್ನ ನೋಡಿ ಒಂದೊಂದು ರ್ಯಾಕಿಗೆ ಹಾಕಿ ಜೋಡಿಸ್ಕೊಂಡಿದ್ದೀನಿ. ಈಗ ನೋಡಿ ರೆಕ್ಕೆಗಳನ್ನ ಚೆಕ್ ಮಾಡ್ಕೋತಾ ಇದ್ದೀನಿ, ತಾಗಬಾರ್ದು ಪಾತ್ರೆಗಳಿಗೆ, ಕ್ಲೀನ್ ಆಗೋಲ್ಲ ಆಮೇಲೆ ರೆಕ್ಕೆ ತಿರುಗಿದಲ್ಲಿ, ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತೆ ಮಿಷಿನು. ಅದಕ್ಕೆ ಒಂದು ಸತಿ ಬಿಫೋರ್ ಲೋಡಿಂಗು ಆನ್ ಮಾಡೋಕ್ಕಿಂತ ಮುಂಚೆ ಆಫ್ಟರ್ ಲೋಡಿಂಗು ಚೆಕ್ ಮಾಡ್ಕೊಂಬಿಡಿ ಒಂದು ಸತಿ ತಿರುಗಿಕೊಳ್ಳುತ್ತಾ ಅಂತ. ಆಮೇಲೆ ಈಗ ಪವರ್ ಆನ್ ಮಾಡಿದಾಗ ಇಲ್ಲಿ ನಮಗೆಲ್ಲ ರಿನ್ ಸೈಡ್ದು ಎಲ್ಲ ಕಾಣಿಸುತ್ತೆ ನೋಡಿ. ಅದು ಖಾಲಿ ಆದಾಗ ರೆಡ್ ಕಲರ್ ಕಾಣಿಸುತ್ತೆ. ನಲ್ಲಿ ನೀರು ಬರ್ತಿಲ್ಲ ಅಂದರೆ ನಲ್ಲಿ ಇದೆ ನೋಡಿ, ಅದರಲ್ಲೂ ನಲ್ಲಿ ನೀರು ಬರ್ತಿಲ್ಲ ಅಂದರೆ ನಲ್ಲಿ ರೆಡ್ ಕಲರ್ ತೋರಿಸುತ್ತೆ. ಅವಾಗ ನೀವು ನೀರು ಸಪ್ಲೈ ಆಗ್ತಾಯಿಲ್ಲ ಅಂತ ಗೊತ್ತಾಗುತ್ತೆ. ಹಿಂಗೆಲ್ಲ ರೀಸೆಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ತೊಗೊಳುತ್ತೆ ಏನು ಅನ್ನೋದು. ನೋಡಿ ಈ ಥರ ಎಲ್ಲ ಇರುತ್ತೆ. ಆನಾಗಿದೆ ಒಂದು 4 ಸೆಕೆಂಡಷ್ಟು ಆನ್ ಆಗಿರುತ್ತೆ. ಈಗ ಆಫ್ ಆಯಿತು. ಈಗ ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ರೀಸೆಟ್ ಬಟನ್ನ ಪ್ರೆಸ್ ಮಾಡ್ತೀನಿ, ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಅದು ನೋಡಿ. ಆಟೋ ತೊಗೊತಾ ಇದೆ ಮತ್ತು ಇಂಟೆನ್ಸಿವ್ ಸ್ಪೀಡ್ ಪರ್ಫೆಕ್ಟಿವ್ ತೊಗೊತಿದ್ದೆ. ನಾನು ಅಷ್ಟೊಂದು ಏನು ತುಂಬ ಆಯಿಲಿ ಇಲ್ಲದೆ ಸ್ಪೀಡ್ ಪರ್ಫೆಕ್ಟ್ ತೊಗೊತಾ ಇದೆ. ನನಗೆ ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡ್ತೀನಿ, ಸ್ಟಾರ್ಟಾಗಿ ಕ್ಲೀನ್ ಆಗುತ್ತೆ ಪಾತ್ರೆಗಳೆಲ್ಲ. ಲಾಸ್ಟ್ ಟೈಮು ನಿಮ್ಗೆ ಯಾವ ರೀತಿ ಕ್ಲೀನಾಗಿತ್ತು ಅಂತ ತೋರಿಸ್ತೀನಿ, ತೋರಿಸಿದ್ದೆ ಅಲ್ವಾ. ಹಾಗಾಗಿ ಈ ವಿಡಿಯೋದಲ್ಲಿ ಹಾಗೆ ತೋರಿಸಿದೆ ನೋಡಿ. ಈ ಥರ ಫುಲ್ಲು ಕ್ಲೀನಾಗಿದೆ, ಎಷ್ಟು ಲೋಡ್ ಮಾಡಾಗಿದೆ ಎಷ್ಟು ಕ್ಲೀನಾಗಿದೆ ಅಂತ. ಇವಾಗ ನಿಮಗೆ ಏನೇನು ಯೂಸ್ ಮಾಡ್ತೀನಿ ಅದಕ್ಕೆ, ಟ್ಯಾಬ್ಲೆಟ್ಸ್ ಯಾವುದು, ಸಾಲ್ಟ್ ಯಾವುದು, ಡಿನ್ಸೈಡ್ ಯಾವುದು ಅಂತ ತೋರಿಸ್ತೀನಿ. ಎಲ್ಲನೂ ಫಿನಿಷಲ್ಲೇ ಯೂಸ್ ಮಾಡ್ತೀನಿ. ಯಾಕೆಂದರೆ ಅದು ಒಂದೇ ಪ್ರಾಡಕ್ಟ್ ಇರೋದು ನಾವು ಯೂಸ್ ಮಾಡಿದ್ರೆ ಮೇಂಟೆನೆನ್ಸ್, ಡಿಶ್ ವಾಷರ್ ಮೇಂಟೆನೆನ್ಸು ಅವೆಲ್ಲ ಕಮ್ಮಿ ಆಗುತ್ತೆ. ಇದುವರೆಗೂ 5 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ, ಯಾವುದೇ ರಿಪೇರಿ ಏನೂ ಬಂದಿಲ್ಲ. ನೋಡಿ ಇದೊಂದು ಟ್ಯಾಬ್ಲೆಟು, ಮೊದಲು ರೆಡ್ ಕಲರ್ ಕಾಣಿಸ್ತಿಲ್ಲ, ಅದು ರಿನ್ ಸೈಡು. ಬ್ಲೂ ಕಲರು ಅದು ಡಿಶ್ ವಾಷರ್ ಇದು ಪೌಡರು, ಸಾಲ್ಟು ಲೆಫ್ಟಲ್ಲಿ ವೈಟ್ ಕಲರು. ಇದು ಒಂದು ಲೋಡಿಗೆ 1 ಟ್ಯಾಬ್ಲೆಟು ಸಾಕು, ಬೇಕಾದಷ್ಟು ನೀಟಾಗಿ ಕ್ಲೀನಾಗುತ್ತೆ. ಎಷ್ಟು ಸುಮಾರು ಪಾತ್ರೆಗಳು ನಮ್ಮದು ಫ್ಯಾಮಿಲಿ ಆಫ್ 4 ಇದೆ. ಫ್ಯಾಮಿಲಿ ಆಫ್ 4ಗೆ ಕೈಯಲ್ಲಿ ಏನಿದ್ರು ನಾವು ಮಿಕ್ಸಿ ಬಟ್ಲು, ಅಲ್ಯೂಮಿನಿಯಂ ಪಾತ್ರೆಗಳು, ಪ್ಲಾಸ್ಟಿಕ್ಕು ಅಂಥವು ಅಷ್ಟೇ ತೊಳ್ಕೊಳ್ಳೋದು.
ಐರನ್ ಪಾತ್ರೆಗಳು ಅವೆಲ್ಲ. ಮಿಕ್ಕಿದೆಲ್ಲ ನಾನು ಡಿಶ್ ವಾಷರ್ಗೆ ಹಾಕೋದಿಲ್ಲ ನಾನು. ನೋಡಿ ಟ್ಯಾಬ್ಲೆಟ್ಸು ಈ ಥರ ಇರುತ್ತೆ. ಇದನ್ನು 50 ಇರುವಂಥದ್ದು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಾನು ಒಂದು 2 ಮಂತ್ಸಿಗೂ ಆಗುತ್ತೆ ನನಗೆ 50 ತೊಗೋತೀನಿ. ಯಾವಾಗ ರಾಜ್ಯದಲ್ಲಿ ಮಧ್ಯದಲ್ಲಿ ಹೊರಗಡೆ ಹೋಗಿರೋ ಒಂದು 50 2 ತಿಂಗ್ಳಿಗೆ ಆಗುತ್ತೆ ನನಗೆ. ಇದು ಫುಲ್ಲು ಕ್ಲೀನ್ ಆಗುತ್ತೆ ನೋಡಿ. ನಾನು ಕ್ವಾಂಟಮ್ ಆಲ್ 1 ಮ್ಯಾಕ್ಸ್ ಅಂತ ತೊಗೋತೀನಿ. 50 ಟ್ಯಾಬ್ಲೆಟ್ಸ್ ಇರುತ್ತೆ. ಸ್ಪಾಟ್ಲೆಸ್ಟು ನೋಡಿ, ಡೀಪ್ ಕ್ಲೀನ್ ಆಗುತ್ತೆ, ಸ್ಪಾರ್ಕ್ಲಿಂಗ್ ಶೈನ್ ಕೊಡುತ್ತೆ. 50 ಟ್ಯಾಬ್ಲೆಟ್ಸ್ ಇದೆ ಇದರೊಳಗಡೆ. ಓಕೆ, ಇದು ನನ್ನ ಡಿಶ್ ವಾಷರ್ ಟ್ಯಾಬ್ಲೆಟ್ಸ್ ಬಗ್ಗೆ. ನೆಕ್ಸ್ಟು ಇನ್ಸೈಡ್ ಅಂತ ಇರುತ್ತಲ್ಲ, ಹೇಳಿದ್ನಲ್ಲ ಆಗಲೇ, ಹಾಕಿದ್ದೆ ಲಾಸ್ಟ್ ಟೈಮ್ ತೋರಿಸಿದ್ದೆ. ಇದರಲ್ಲಿ ಇದನ್ನು ಹಾಕಿದ್ರೆ ಫುಲ್ಲು ಕ್ಲೀನಾಗಿ ಶೈನಿ ಇರುತ್ತೆ ಪಾತ್ರೆ ಎಲ್ಲ. ನಾವು ಕೈಯಲ್ಲಿ ತೊಳೆದ್ರಿಂದ ಇದೆಲ್ಲ ಒಂಥರ ಗೆರೆ ಎಲ್ಲಾಗಿ ಸ್ಕ್ರ್ಯಾಚಸ್ ಆಗುತ್ತೆ. ಡಿಶ್ ವಾಷರಲ್ಲಿ ತೊಳೆದ್ರೆ ಒಂದು ಸ್ಕ್ರ್ಯಾಚಸ್ಸು ಬರೋಲ್ಲ, ಏನಿಲ್ಲ. ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ನಿಮಗೆ. ಅಷ್ಟು ಕ್ಲೀನ್ ಆಗುತ್ತೆ. ಇದು ಇನ್ಸೈಡು. ಇದು ಸಾಲ್ಟ್ ಅಂತ. ಇದು ನಾನು ಒನ್ಸ್ ಇನ್ 6 ಮಂತ್ಸ್ ಯೂಸ್ ಮಾಡಿದ್ದೀನಿ ನಾನು. ಓವರ್ ದ ಇಯರ್ ನಾನು ಇವಾಗ 5 ಇಯರ್ಸ್ ಅಂದರೆ ಒಂದು 10 ತೊಗೊಂಡಿರ್ಬೋದು ಅಷ್ಟೇ. ಇದು 10 ಪ್ಯಾಕೆಟ್ ಇರ್ಬೋದು. 2 kg ತೊಗೋತೀನಿ, ಆಗುತ್ತೆ. ಆಮೇಲೆ ಇದು ಡಿಶ್ ವಾಷರ್ ಕ್ಲೀನರ್ ಅಂತ. ಇದು ಒನ್ಸ್ ಇನ್ ಎ ಮಂತ್ ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಸ್ಕೇಲು ಸಾಲ್ಟ್ ಏನಾರು ಇದ್ದು ಡೆಪಾಸಿಟ್ ಆಗಿ ಹಾಳಾಗೋವಂಥ ಚಾನ್ಸಸ್ ಇರುತ್ತಲ್ಲ, ಯಾವುದಾದ್ರು ರಸ್ಟ್ ಹಿಡಿಯೋದು ಅದೆಲ್ಲ ಏನೂ ಆಗೋಲ್ಲ ಇದನ್ನು ಒನ್ಸ್ ಇನ್ ಎ ಮಂತ್ ಯೂಸ್ ಮಾಡೋದ್ರಿಂದ. ಇದು ಒಳ್ಳೆ, ಇದನ್ನು ನಾವು ಯೂಸ್ ಮಾಡಬೇಕು. ಹೆಂಗೆ ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡ್ತೀವಿ ಅದೇ ಥರ ಡಿಶ್ ವಾಷರ್ಗೆ ಇದನ್ನು ಯೂಸ್ ಮಾಡಿದ್ರೆ ಯಾವುದೇ ರೀತಿ ಇದಾಗಲ್ಲ, ಪ್ರಾಬ್ಲಮ್ ಆಗೋಲ್ಲ. ಡಿಶ್ ವಾಷರ್ ಒಳ್ಳೆ ಮೇಂಟೆನೆನ್ಸಲ್ಲಿ ಇರುತ್ತೆ. ಇಷ್ಟು ನಾನು ಈ ಪ್ರಾಡಕ್ಟ್ಗಳನ್ನ ನಾನು ಫಿನಿಷಲ್ಲೇ ಆಲ್ಮೋಸ್ಟ್ ಯೂಸ್ ಮಾಡೋದು. ಒಂದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹೇಳಿದ್ನಲ್ಲ, ಡಿಶ್ ವಾಷರ್ ಮೇಂಟೆನೆನ್ಸ್ ಈಸಿ ಆಗುತ್ತೆ ನಿಮಗೆ. ಇದ್ರದ್ದು ಕಾಸ್ಟ್ ಎಲ್ಲ ನಿಮಗೆ